ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮನ್ನು ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ಗಿಂತ ಹೆಚ್ಚಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರೇ ಜಾಸ್ತಿ ಗಮನ ಹರಿಸಿರ್ತಾರೆ, ಒಂದು ಕಣ್ಣು ನಿಮ್ಮ ಮೇಲೆ ಇಟ್ಟಿರ್ತಾರೆ. ಬ್ಯಾಂಕ್ಸು, ಎಕ್ಸ್ಚೇಂಜಸ್ಸು ಅಥವಾ ಕಂಪನೀಸು ಒಂದು ಡೀಟೇಲ್ಡ್ ರಿಪೋರ್ಟನ್ನು ಫೈಲ್ ಮಾಡ್ತಾರೆ. ಇದನ್ನು ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂತ ಕರೀತಾರೆ. ಈ ರಿಪೋರ್ಟ್ನಲ್ಲಿ ನಿಮ್ಮ ಪ್ಯಾನ್ಗೆ ಲಿಂಕ್ ಆಗಿರೋ ಎಲ್ಲ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಅಥವಾ ಪೇಮೆಂಟ್ಸ್ ಶೋ ಆಗುತ್ತೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರ ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಟೂಲನ್ನು ಯೂಸ್ ಮಾಡಿ ಯಾವುದೇ ಮಿಸ್ ಮ್ಯಾಚ್ ಇಲ್ಲದೆ ತಕ್ಷಣ ರಿಸರ್ಚ್ ಮಾಡ್ತಾರೆ. ನೀವು ಒಂದೇ ಫಿನಾನ್ಷಿಯಲ್ ಇಯರ್ನಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಡೆಪಾಸಿಟ್ ಮಾಡಿದ್ರೆ, ಶೇರ್ಸ್, ಮ್ಯೂಚುವಲ್ ಫಂಡ್ ಎಕ್ಸೆಟ್ರಾಗೆ 10 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಕ್ರೆಡಿಟ್ ಕಾರ್ಡ್ ಬಿಲ್ 1 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ನಿಂದ ಪೇ ಮಾಡಿದ್ರೆ, ಪ್ರಾಪರ್ಟಿ ಪರ್ಚೇಸ್ 30 ಲಕ್ಷಕ್ಕಿಂತ ವ್ಯಾಲ್ಯೂ ಇದ್ದರೆ, ಅದು ರೂರಲ್ ಏರಿಯಾದಲ್ಲಿ 20 ಲಕ್ಷ, ಸಿಟಿಗೆ ಬಂದಾಗ 50 ಲಕ್ಷ ಲಿಮಿಟ್ ಇದೆ. ಇನ್ನು ಫಾರಿನ್ ಕರೆನ್ಸಿನ 10 ಲಕ್ಷಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಇವೆಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಅಂಡರ್ನಲ್ಲೇ ಬರುತ್ತೆ. ಇಷ್ಟರಲ್ಲಿ ಯಾವುದೇ ಮಿಸ್ ಮ್ಯಾಚ್ ಇದ್ರೂ ಕೂಡ ನೋಟಿಸ್ ಬರಬಹುದು, ಫೈನ್, ಪೆನಾಲ್ಟಿ ಹಾಕ್ಬೋದು. ಸೊ 26AS ಅಥವಾ AIS ಜೊತೆಗೆ ITRನ ಮ್ಯಾಚ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಶೇರ್ ಮಾಡಿ.